ಇನ್ನು ನನಗೆ ಸಚಿವ ಸ್ಥಾನ ನೀಡಲು ನಮ್ಮ ಜಿಲ್ಲೆಯಿಂದಲೇ ಅಡ್ಡಿಯಂತೆ. ಅಡ್ಡಿ ಇರೋದ್ರ ಬಗ್ಗೆ ಸಿದ್ದರಾಮಯ್ಯ ಅವರೇ ಹೇಳಿದ್ದಾರೆ. ಇದು ಸಿದ್ದರಾಮಯ್ಯ ನೆಪ ಹೇಳಿದ್ರೋ ಅಥವಾ ಸತ್ಯ ಹೇಳಿದ್ದಾರೋ ಗೊತ್ತಿಲ್ಲ. ಕಲಬುರಗಿಯಲ್ಲಿ ಆಳಂದ ಶಾಸಕ BR ಪಾಟೀಲ್ ಅವರ ಹೇಳಿಕೆ ಇದು. ನಾನು ಯಾವತ್ತೂ ಮಂತ್ರಿ ಮಾಡಿ ಅಂತ ಎಲ್ಲಿಯೂ ಹೋಗಿಲ್ಲ. ಸಿದ್ದರಾಮಯ್ಯ ಚುನಾವಣೆ ವೇಳೆ ನನ್ನ ಗೆಳೆಯನ ಆಯ್ಕೆ ಮಾಡಿ ನಾನು ಸಚಿವರನ್ನಾಗಿ ಮಾಡಿ ಕಳಿಸ್ತೇನೆ ಅಂತ ಹೇಳಿದ್ರು. ಸಿದ್ದರಾಮಯ್ಯ 3 ಬಾರಿ ಕರೆದು ಮಂತ್ರಿ ಮಾಡೋದಾಗಿ ಹೇಳಿದ್ರು. ಮಂತ್ರಿ ಮಾಡಿ ಅಂತ ನಾನೇನು ಅರ್ಜಿ ಹಾಕಿಲ್ಲ, ಅವರೇ ಕರೆದಿದ್ರು. ಕೊಟ್ಟ ಮಾತು ತಪ್ಪಿದ್ದಕ್ಕೆ ನನಗೆ ಬೇಸರವಾಯಿತು ಅಂತ BR ಪಾಟೀಲ್ ಹೇಳಿದ್ದಾರೆ. ಅಂದರೆ ಜಿಲ್ಲೆಯಿಂದಲೇ ನನಗೆ ಅಡ್ಡಿಯಾಗಿದೆ, ಅದನ್ನ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಅವರು ಸತ್ಯ ಹೇಳಿದ್ರೋ ನೆಪ ಹೇಳಿದ್ರೋ ಗೊತ್ತಾಗ್ತಾ ಇಲ್ಲ ಅಂತ BR ಪಾಟೀಲ್ ಅವರು ತಮ್ಮ ಬೇಸರವನ್ನ ಹೊರಹಾಕಿದ್ದಾರೆ. 140 ಶಾಸಕರಿದ್ದಾರೆ, ಕರೆದು ಮಾತನಾಡುವ ಸಂದರ್ಭ ಇಲ್ಲ. ಈಗ ಬೇಸರ ಆಗಿರೋದಂತೂ ನಿಜ. ಅವರೇ ಮಾತು ಕೊಟ್ಟಿದ್ರು, ಮಾತು ತಪ್ಪಿದ್ದಾರೆ ಅಂತಿದ್ದಾರೆ BR ಪಾಟೀಲ್. ಸಿದ್ದರಾಮಯ್ಯನ ಹೇಳ್ತಾರೆ, ನಿಮ್ಮ ಜಿಲ್ಲೆಯಿಂದನೇ ನಿಮಗೆ ಅಡ್ಡಿ ಬರ್ತಾ ಇದೆಯಪ್ಪ ಅಂತ 3 ಸಲ ಹೇಳಿದ್ದಾರೆ. ಗೊತ್ತಿಲ್ಲ ಯಾರು ಅಂತ. ಅಂದ್ರೆ ನಿಮ್ಮ ಸಚಿವ ಸ್ಥಾನ ಸರ್? ಹೌದು. ಯಾರು ಏನು ಅಂತ ಹೇಳಿಲ್ಲ. ಅಂದ್ರೆ ಸಿದ್ದರಾಮಯ್ಯ ಅವರು ಮಾಡಬೇಕು ಈ ಲಿಸ್ಟಲ್ಲೂ ಅಂತ ಇತ್ತು ನಿಮಗೆ? ಸಿದ್ದರಾಮಯ್ಯನವರು ಏನು ನೆಪ ಹೇಳ್ತಾ ಇದ್ದಾರೋ ಸತ್ಯ ಹೇಳ್ತಾ ಇದ್ರು ಗೊತ್ತಿಲ್ಲ. ಸಿದ್ದರಾಮಯ್ಯನ ಹೇಳ್ತಾರೆ, ನಿಮ್ಮ ಜಿಲ್ಲೆಯಿಂದನೇ ನಿಮಗೆ ಅಡ್ಡಿ ಬರ್ತಾ ಇದೆಯಪ್ಪ ಅಂತ 3 ಸಲ ಹೇಳಿದ್ದಾರೆ. ಗೊತ್ತಿಲ್ಲ ಯಾರು ಅಂತ. ಅಂದ್ರೆ ನಿಮ್ಮ ಸಚಿವ ಸ್ಥಾನ ಸರ್? ಹೌದು. ಯಾರು ಏನು ಅಂತ ಹೇಳಿಲ್ಲ. ಅಂದ್ರೆ ಸಿದ್ದರಾಮಯ್ಯ ಅವರು ಮಾಡಬೇಕು ಈ ಲಿಸ್ಟಲ್ಲೂ ಅಂತ ಇತ್ತು ನಿಮಗೆ? ಸಿದ್ದರಾಮಯ್ಯನವರು ಏನು ನೆಪ ಹೇಳ್ತಾ ಇದ್ದಾರೋ ಸತ್ಯ ಹೇಳ್ತಾ ಇದ್ರು ಗೊತ್ತಿಲ್ಲ.